ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಮು. ಇವತ್ತು ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನ 1 ಗಂಟೆ ಅಡುಗೆ ಕೂಡ ಆಯಿತು. ಎಲ್ಲ ಆದಮೇಲೆ ನಾನು ವೀಡಿಯೋ ಮಾಡ್ತಿದ್ದೀನಿ. ಮಂಕೀಸ್ ಬಂದಿತ್ತು, ಮಂಕೀಸ್ ಹತ್ರ ಎಲ್ಲ ಆಟ ಆಡಿ ಅದು ಬನಾನೆಲ್ಲ ಕೊಟ್ಟು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ, ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ನೋಡಿಸ್ತೀನಿ. ಇವತ್ತು ವೀಡಿಯೋ ಮಾಡಿ ಜಾಸ್ತಿ ಹೊತ್ತಾಯಿತು, 1 ಅವರ್ 1.5 ಅವರ್ ಆಯಿತು. ಈ ಥರ ಮಾಡಿದ್ದೀನಿ. ಇದನ್ನು ಫಸ್ಟ್ ಟೈಮ್ ಇಟ್ಟಿದ್ದೀನಿ. ಆನ್ಲೈನಲ್ಲಿ ತರಿಸ್ದೆ ಅಂತ ಹೇಳಿದ್ನಲ್ವ, ಮೀಶೋ ಅಲ್ಲಿ. ಅದನ್ನು ತರಿಸಿ ಫ್ಲವರ್ಸ್ ಈ ಥರ ಹಾಕಿಕ್ಕಿದ್ದೀನಿ. ರೋಸಸ್ ಇದ್ರೆ ಚೆನ್ನಾಗಿರ್ತಾಯಿತ್ತು, ಖಾಲಿ ಆಗಿದೆ, ತೊಗೊಂಬರ್ಬೇಕು. ಈ ಥರ ನಾನು ಪೂಜೆ ಕಂಪ್ಲೀಟ್ ಮಾಡಿದ್ದೀನಿ. ಫಸ್ಟ್ಗೆ ನಾರ್ಮಲ್ ನಂದು ಯಾವಾಗೂ ಇರೋ ಥರದ್ದೇ ಕೆಲಾಕ್ಸ್ ತಿಂದೆ. ಮತ್ತು ಇವಾಗ ಲಂಚಿಗೆ ಬಂದು ಚಪಾತಿ ತಿನ್ನಲಾ ಇಲ್ಲ ರೈಸ್ ತಿನ್ನಲಾ ಅಂತ ಥಿಂಕ್ ಮಾಡ್ತಿದ್ದೀನಿ. ನೋಡಬೇಕು ಏನು ತಿಂತೀನೋ. ಆಮೇಲೆ ಇನ್ನೇನು ಹೇಳ್ಬೇಕು ಅಂದ್ಕೊಂಡೆ, ಪ್ಲ್ಯಾಂಟ್ಸ್ಗೆ ನೀರು ಹಾಕಬೇಕು ಸಾಯಂಕಾಲ ಹೋಗಿ. ಇವಾಗ ಹೋಗಿ ನೋಡಿದೆ ಕೋತಿಗಳೇನೋ ಕಿತ್ತಾಕ್ತಾ ಅಂತ. ಆದರೆ ಏನಕ್ಕೆ ಕಿತ್ತಿರಲಿಲ್ಲ. ನನ್ನ ರಿಂಗ್ ಲೈಟ್ ಕಿತ್ತಾಕ್ಬಿಟ್ಟಿರೋರು ಯಾರು ಗೊತ್ತಾ, ಮಿಮ್ಮಿ ತಳ್ಳಿಬಿಟ್ಟಿದ್ದಾಳೆ. ಒಂದು ಸರಿ ಬಿದ್ದರೆ ಸಾಕಿದು, ಮತ್ತು ವರ್ಕ್ ಆಗೋಲ್ಲ ರಿಂಗ್ ಲೈಟ್ಸು. ಸುಮ್ಮನೆ ನಂದು ಇದು ಸೆಕೆಂಡ್ ರಿಂಗ್ ಲೈಟು, ಸುಮ್ಮನೆ ವೇಸ್ಟ್ ಆಯ್ತಪ್ಪ ದುಡ್ಡು ಅನಿಸ್ತು. ಒಂದು ಸರಿ ಬಿದ್ದಿದ ತಕ್ಷಣ ಮತ್ತೆ ವರ್ಕೇ ಆಗೋಲ್ಲ ಇದು, ಸುಮ್ಮನೆ ವೇಸ್ಟ್. ಇದಕ್ಕೆ ದುಡ್ಡು ಇಕ್ಕೋದೆ. ಅದಕ್ಕೆ ಈ ಥರ ಸ್ಟ್ರಿಪ್ ಲೈಟ್ ಚೇಂಜ್ ಮಾಡ್ಕೊಳ್ಳೋಣ ಬಿಡು ಅಂದ್ಕೊತಾ ಇದ್ದೀನಿ. ಇವಾಗ ಏನಾದರೂ ರೂಮಲ್ಲಿ ಆ ಥರ ವೀಡಿಯೋ ಮಾಡಿದಾಗ ಯೂಸ್ಫುಲ್ ಆಗುತ್ತೆ ಅಂತ ತೊಗೊಂಡೆ. ನೈಟರ್ ಫೋಟೋಸ್ ಏನೋ ತೊಗೊಬೇಕಂದ್ರೆ ಅಂತ. ಆದರೆ ಅದು ಹಂಗಾಯಿತು. ನೋಡ್ಬೇಕು, ಅದನ್ನು ಈ ಥರ ರೆಡಿ ಮಾಡೋಣ ಸ್ಟ್ರಿಪ್ ಲೈಟ್ ತಂದು ಅಂತ ಅನ್ಕೊತೆ. ನನಗೂ ಬೇಕು ಕಿಚನ್ಗೆ ಹಾಕೋಕ್ಕೆ ಅಂತ ಗೋಲ್ಡ್ ಕಲರ್ ತರ್ತೀನಿ ಕಿಚನ್ಗೆ. ಇದಕ್ಕೆ ವೈಟ್ ತರೋಣ ಅಂದ್ಕೊತಿದ್ದೀನಿ. ನೋಡೋಣ. ಮೋಕ್ಷಿತ ನಿದ್ದೆ ಮಾಡ್ತಿದ್ದಾಳೆ, ಅವಳು ಊಟ ಮಾಡಿ. ಇವಾಗ ನಾನು ಕುಕ್ ಮಾಡ್ತೀನಿ ಚಪಾತಿ ಕುಕ್ ಮಾಡಿ. ಇವತ್ತು ಪಾವನಿ ಬರ್ತೀನಿ ಅಂತ ಹೇಳಿದ್ದಾಳೆ. ಪಾವನಿ ಬಂದಮೇಲೆ ಆಚೆ ಹೋಗಬೇಕು, ಹೇರ್ ಕಟ್ ಮಾಡಿಸ್ಬೇಕು ಅಂದ್ಕೊತಿದ್ದೀನಿ. 1 ಇಯರ್ ಆಯಿತು ಹೇರ್ ಕಟ್ ಮಾಡಿಸಿ. ಇಷ್ಟು ಬೆಳೆದ್ಬಿಟ್ಟಿದೆ, ಇಷ್ಟುದ್ದ ಬಂದುಬಿಟ್ಟಿದೆ. ಇಷ್ಟು ಮಾಡಿಸಿದ್ದು ಇಷ್ಟು ಬಂದುಬಿಟ್ಟಿದೆ. ಇದನ್ನು ಕಟ್ ಮಾಡಿಸೋಣ. ಇವತ್ತು ಡೇ ಹೆಂಗಿರುತ್ತೆ ನೋಡೋಣ ಬನ್ನಿ. ಬೆಳಗ್ಗೆಯಿಂದ ವೀಡಿಯೋನೇ ಮಾಡೋಕ್ಕಾಗಲ್ಲ ಸರಿಯಾಗಿ. ಇವಾಗ ಸ್ವಲ್ಪ ಕೀಪಿಂಗ್ ತಗೊಂತಿದ್ದೀನಿ. ರೀಲ್ಸ್ಗೆ ಹಾಡುಗಳು ಬರ್ತಾಯಿದ್ರೆ ಹೌದಾ ಕೊಟ್ಕೊಬೇಕು. ಡ್ಯಾನ್ಸ್ ಪ್ರಾಕ್ಟೀಸ್ ಇಲ್ಲದ ಕಾನ್ಶಿಯಸ್ ಆಗಿರಲ್ಲ. ಇದು ನೆಕ್ಸ್ಟ್ ಡೇ ವಿಡಿಯೋ. ಅಡುಗೆ ಮಾಡಿ 10 ಗಂಟೆ ಆಗಿದೆ. ಇವಾಗ ಪಾರ್ಲರ್ಗೆ ಹೋಗ್ಬೇಕು. ನೆನ್ನೆ ಹೇರ್ ಕಟ್ ಮಾಡಿಸ್ಕೊಳಕ್ಕಾಗಿಲ್ಲ, ಬೇರೆ ಕೆಲಸದ ಮೇಲೆ ಹೋಗಿದ್ವಿ. ಅದ್ರ ಸಾಯಂಕಾಲ ಆಗೋಯ್ತು. ಮೋಕ್ಷಿತ ಹಾಸ್ಪಿಟ್ಲ್ ಅಂತ ಬಂದ್ಬಿಟ್ವಿ. ಇವಾಗ ಏನು ಕಟ್ ಮಾಡಿಸ್ಕೊಳಕ್ಕೆ ಇವಾಗ ಹೋಗ್ತಿದ್ದೀನಿ. ರೆಡಿಯಾಗಿ ಹೋಗ್ಬೇಕು. ಗ್ರೀನ್ ಟೀ ಒಂದು ಕೊಡ್ತೀನಿ ಬ್ರಷ್ ಮಾಡಿ. ಇವಾಗ ರೆಡಿ ಆಗಬೇಕು. ಆಮೇಲೆ ಟಿಫನ್ ತಿನ್ನಬೇಕು. ಕೆಲಾಕ್ಸ್ ನಾರ್ಮಲ್ ನನ್ನ ಡೇ ರೊಟೀನ್ ಬ್ರೇಕ್ಫಾಸ್ಟ್. ಅದು ತಿಂದುಬಿಟ್ಟು ಹೋಗ್ಬೇಕು. 10 ಗಂಟೆ ಆಗಿರಲ್ಲ, ಟೈಮ್ ಹೋಗ್ತಿದೆ. ಬೇಗ ರೆಡಿಯಾಗಿ ಬೇಗ ಹೋಗ್ಬೇಕು. ಪಾವನಿ ಊರಿಗೆ ಹೋಗ್ಬೇಕಲ್ವ, ಅದಕ್ಕೆ ಬನ್ನಿ ರೆಡಿ ಆಗೋಣ. ಬಂದ್ಬಿಡ್ತು ಆಟಿಟ್ಯೂಡ್ ಬಂದ್ಬಿಡ್ತ. ನೀನು ಹಿಡಿಯೋಕ್ಕಾಗಲ್ಲ ಇವನ್ನ ಇವತ್ತೆಲ್ಲ. ರೆಡಿ ಆಗ್ತಾ ಇದ್ದೀವಿ ರೀಲ್ಸ್ ಮಾಡೋಕ್ಕೆ. ರೀಲ್ ಎಲ್ಲ ಮಾಡಿ ಮುಗಿಸ್ಕೊಂಡು ಅವಳ ರೀಲ್ ನಾವು ಪರ್ಸ್ನಲಾಗಿ ಮೆಮರೀಸಾಗ ಅಂತ ಮಾಡ್ಕೊಂಡಿದ್ದು. ಅದನ್ನೇನು ಪೋಸ್ಟ್ ಮಾಡಲ್ಲ. ನಾನು ಮಾಡಿದ್ದು ಮಾತ್ರ ಪೋಸ್ಟ್ ಮಾಡ್ಬೇಕು ಅಂದ್ಕೊಂಡೆ. ಡ್ಯಾನ್ಸ್ ಎಂದು ಮಾಡಿಲ್ಲ ನಾನು, ನಾರ್ಮಲ್ ಲಿಪ್ತು ಹಾಡಲ್ಲಿ ಹಾಡಾಡಿದಷ್ಟೇ. ಒಂದು ಫೋಟೋಸ್ ತೊಗೊಳೋಣ, ಮೆಮ್ರೀಸ್ ಆಗಿರುತ್ತೆ ಅಂತೇಳ್ಬಿಟ್ಟು ಅವಳು ನಾನು ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡಿದ್ವಿ. ಅದೆಲ್ಲ ಪೋಸ್ಟ್ ಮಾಡಲ್ಲ, ನಮಗೆ ಇಟ್ಕೊಳಕ್ಕೆ ಮೆಮರೀಸಿಗೆ ಅಂತ ಅದನ್ನು ಮಾಡಿದ್ದು. ಇವಾಗ ಅವಳು ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ಮತ್ತೆ ಹೋದ್ಲು ಅವ್ರ ಊರಿಗೆ. ನಾನು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಮೋಕ್ಷಿತ ಹಸ್ವಂತಿದ್ಲು, ಅವಳಿಗೆ ತಿನ್ನಿಸ್ಬಿಟ್ಟು ಅಲ್ಲಿ ಮಲಗಿಸಿದ್ದೀನಿ. ತಲೆ ನೋವು ಇವತ್ತು ಏನು ಜಾಸ್ತಿ, ಹೇರೆಲ್ಲ ಕಟ್ ಮಾಡ್ಕೊಂಬಂದಿದ್ದು. ಅದೆಲ್ಲ ಸ್ವಲ್ಪ ಟಯರ್ಡ್ ಅನಿಸ್ತು. ನಾನು ಇನ್ನೇನು ಸರಿಯಾಗಿ ನಿದ್ದೆ ಇಲ್ಲ ಅಂತೇಳ್ಬಿಟ್ಟು. ಇವಾಗ ತಲೆನೋವು ಟ್ಯಾಬ್ಲೆಟ್ ಒಂದು ಹಾಕ್ಕೊಂಡ್ರೆ ಸರಿ ಹೋಗೋದು, ಇಲ್ಲಾಂದರೆ ಅದು ತಲೆನೋವ್ತಾನೇ ಇರುತ್ತೆ. ಅದಕ್ಕೆ ಟ್ಯಾಬ್ಲೆಟ್ ಹಾಕ್ಕೊಬೇಕು.
ಚಪಾತಿ ತಿಂದೆ ಲಂಚ್ ಆದನೇನೋ ಲಿಟ್ಲ್ ಬಿಟ್ ಹಸ್ವ ಥರ ಆಗ್ತಿದೆ. ಕಬಾಬ್ ಕಲ್ಸಿಕ್ಕಿದ್ದೀನಿ, ಸುಟ್ಕೊಂಡು ತಿನ್ನಬೇಕು. ಈ ಥರ ರೆಡಿ ಆಗಿದ್ದೆ. ಸಿಂಪಲಾಗಿ ಲೈಟಾಗಿ ಲಿಪ್ಸ್ಟಿಕ್ ಮಾತ್ರ ಸ್ವಲ್ಪ ಹೈಲೈಟಾಗಿ ಕಣ್ಣಿಗೆ ಮಾಡ್ಕೊಂಡಿದ್ದೆ. ಇನ್ನೇನು ಮಾಡ್ಕೊಂಡಿದ್ದೆ. ಐಬ್ರೋ ಎಲ್ಲ ಮಾಡಿಸ್ಕೊಂಬಂದಿದ್ದಲ್ವ, ಚೆನ್ನಾಗಿ ಕಾಣ್ತಿದೆ ಅಂತ. ತುಂಬ ದಿವಸ ಆದಮೇಲೆ ಐಬ್ರೋ ಮಾಡಿಸ್ಕೊಂಡೆ, ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ. ನನ್ನ ಹೇರ್ ಸ್ಟೈಲ್ ಕೂಡ ಇಷ್ಟು ಕಟ್ ಮಾಡಿಸ್ಬಿಟ್ಟೆ, ಇಷ್ಟು ಕಟ್ ಮಾಡಿಸ್ಬಿಟ್ಟೆ. ನಾನು ಜಾಸ್ತಿನೇ ಎತ್ಸ್ಬಿಟ್ಟೆ, ಬರುತ್ತೆ ಬಿಡು ಅಂತ. ಹೊಸತಿನ ಇಷ್ಟೇ ಮಾಡಿಸಿದ್ದು 1 year ಬ್ಯಾಕ್. ಇವತ್ತು ಇಷ್ಟೇ ಮಾಡಿಸಿದ್ದು, ತುಂಬ ಚೆನ್ನಾಗಿ ಬಂದಿದೆ. ನನಗೆ 400 ರೂಪಾಯಿ ತೊಗೊಂಡ್ರು ಇದಕ್ಕೆ, ಹೇರ್ ಕಟ್ಗೆ. ಲೇಯರ್ ಅಂದರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಕಬಾಬ್ ಸುಟ್ಕೊಂಡಿದ್ದೀನಿ ಇವಾಗ. ಇಲ್ಲಿ ನೋಡಿ, ಇದು ನೋಡಿ, ಇದು ನಾನು ಏನು ಕಬಾಬ್ ಪೌಡ್ರ್ ಯೂಸ್ ಮಾಡಿಲ್ಲ. ನಾನು ನಾರ್ಮಲಾಗಿ ಯೂಸ್ ಮಾಡೋದು ತೇಜು ಕಬಾಬ್ ಪೌಡ್ರ್ ಯೂಸ್ ಮಾಡ್ತಿದ್ದೆ. ಇದರಲ್ಲಿ ತೇಜು ಕಬಾಬ್ ಪೌಡ್ರ್ ಯೂಸ್ ಮಾಡ್ದಿರ ಮಾಡಬೇಕು. ಮತ್ತು ಅವರು ಏನೇನು ಕೆಮಿಕಲ್ ಯೂಸ್ ಮಾಡಿರ್ತಾರೋ ಗೊತ್ತಿಲ್ವಲ್ಲ. ಆದಷ್ಟು ಆ ಥರ ಪೌಡ್ರ್ಸ್ ಎಲ್ಲ ಅವಾಯ್ಡ್ ಮಾಡೋಣ ಅಂತಲೇ ನಾನು ಇದರಲ್ಲಿ ಏನು ಮಾಡಿದ್ದೀನಿ. ಟೇಸ್ಟ್ ಅದು ಕೂಡ ತಿಂದು ರೂಢಿ ಆಗಿದೆ. ತೇಜು ಕಬಾಬ್ ಪ್ಯಾಕೆಟ್ ಹೆಂಗಿರುತ್ತೆ ಕಬಾಬು, ಅದು ತಿಂದು ಬೋರ್ ಕೂಡ ಹೊಡೆದ್ಬಿಟ್ಟಿದೆ. ಅದೊಂದು ರೀಸನ್ ಕೂಡ. ಅದಕ್ಕೆ ಇದರಲ್ಲಿ ನಾನು ಏನು ಯೂಸ್ ಮಾಡಿಲ್ಲ ಕಬಾಬ್ ಪೌಡ್ರು. ಅಡುಗೆಗೆ ಮುದ್ದೆ ಮಾಡ್ತಾಯಿದ್ದೀನಿ, ಮುದ್ದೆಗೆ ಇಕ್ಕಿದ್ದೀನಿ. ಸೊಪ್ಸಾರು ಮಾಡಿದ್ದಾಯಿತು, ರೈಸ್ಗೆ ಇಕ್ಕಿದ್ದೀನಿ. ಇಲ್ಲಿ ನಮ್ಮ ಮಮ್ಮಿನ ಒಳಗಡೆಗೆ ಬಿಟ್ಟಿದ್ದೀನಿ. ಆಚೆ ಕಾಂಪೌಂಡಲ್ಲಿ ಇದ್ಲು. ಸಾಯಂಕಾಲ ಆಯ್ತಲ್ವ, ಒಂದು 6 ಗಂಟೆ ಆದಮೇಲೆ ಒಳಗಡೆ ಬಿಟ್ಬಿಡ್ತೀನಿ, ಚಳಿ ಆಗುತ್ತೆ ಅಂತ ಅವಳಿಗೆ. ನಮ್ಮ ಮಮ್ಮಿಗೆ ಜಾಸ್ತಿ ಕೂದಲು ಉದುರ್ತಿದೆ. ನೀರು ಚೆಲ್ಬಿಟ್ಟ. ನಮ್ಮ ಮಮ್ಮಿಗೆ ಜಾಸ್ತಿ ಕೂದಲು ಉದುರ್ತಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಿರಪ್ ಕೊಟ್ಟಿದ್ರು ಮೆಡಿಕಲ್ ಸ್ಟೋರಲ್ಲಿ ಕೇಳಿದಾಗ. ಆನ್ಲೈನ್ ಸರ್ಚ್ ಮಾಡಿದಾಗ ಅದನ್ನೇ ನೋಡ್ಸಿದ್ರು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದನ್ನು ಹಾಕ್ತಿದ್ದೆ. ಆವಾಗ ಫಸ್ಟು ಹಂಗೆ ಉದುರ್ತಿತ್ತು ಅಂತ ಅದು ಹಾಕ್ತಿದ್ದೆ, ಕಮ್ಮಿ ಆಗೋಗಿತ್ತು. ಮತ್ತೆ ಸ್ಟಾಪ್ ಮಾಡಿದೆ ಹಾಕೋದನ್ನು, ಮತ್ತೆ ಸ್ಟಾರ್ಟ್ ಆಗಿದೆ ಕೂದಲು ಉದುರೋದು. ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ, ಹಾಕ್ತಿದ್ದೀನಿ ಅವಳಿಗೆ. ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೆ ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ನಾನು ಯೂಸ್ ಮಾಡಿದ್ರೆ ಅದ್ರ ಮೇಲೆ ಒಂದು ಬೆಡ್ಶೀಟ್ ಹಾಕ್ತೀನಿ. ಅದರಲ್ಲಿ ಕೂದಲು ಮೆತ್ಕೊಂಡ್ರೆ ಪರವಾಗಿಲ್ಲ ಅಂತೇಳ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ. ಅದಕ್ಕೆ ಬಿಟ್ಟು ಸ್ವಲ್ಪ ಆಟಾಡ್ತಾಯಿದ್ದೀನಿ. ಅವಳ ಹತ್ರ ಆಟಾಡ್ಬಿಟ್ಟು ಹಂಗೆ ಮುದ್ದೆ ತಿನ್ನಬೇಕು ಡಿನ್ನರ್ಗೆ. ಕಂಪಲ್ಸರಿ ಮುದ್ದೆ ತಿನ್ನೋಣ ಡಿನ್ನರ್ಗೆ ಅಂದ್ಕೊಂಡು ಈ ನಡುವೆ ಆದಷ್ಟು ಮುದ್ದೆ ಇಲ್ಲ ಚಪಾತಿ ತಿನ್ನೋಕೆ ಟ್ರೈ ಮಾಡ್ತಾಯಿದ್ದೀನಿ. ಇವತ್ತು ಮುದ್ದೆ ಆಗಲಿ. ಸೊಪ್ಪು ಸಾರಿಗೂ ಮುದ್ದೆಗೂ ಸಕ್ಕತ್ತಾಗಿರುತ್ತೆ. ಇವತ್ತು 3ನೇ ದಿನ ನಾನು ವ್ಲಾಗ್ ಮಾಡ್ತಿರೋದು. ಈ ವ್ಲಾಗ್ ಬಂದು 3 days ವ್ಲಾಗ್ ಹೋಗ್ತಿದೆ. ಅದು ಶಾರ್ಟ್ ಬಿಟ್ ಮಾಡಿ ಅದು ಹಂಗೆ ಆಗೋಯ್ತು ಈ ವ್ಲಾಗು. ಇವತ್ತು ನಾನು 1 ಡೇಗೆ ಈವ್ನಿಂಗ್ ಅಷ್ಟು ಕಂಪ್ಲೀಟ್ ಮಾಡಿ, ಸೆಕೆಂಡ್ ಡೇ ಅಷ್ಟೇ ಕಂಪಲ್ಸರಿ ಕಂಪ್ಲೀಟ್ ಆಗೋಗುತ್ತೆ ಅಂಥದ್ದು ಈ ವಿಡಿಯೋ. 3 days ಕಂಟಿನ್ಯೂಸ್ ಆಗಿ ಆಯಿತು, ಏನು ಮಾಡೋಕ್ಕಾಗಲ್ಲ. ಅಷ್ಟೊಂದು ಸ್ವಲ್ಪ ಬ್ಯುಸಿ ಇದ್ದಿದ್ದಕ್ಕೆ ಪಾವನಿ ಎಲ್ಲ ಬಂದು ಎಂಜಾಯ್ಮೆಂಟ್ ಮಾಡಿದ್ದಕ್ಕೆ ಅಷ್ಟೊಂದು ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ನನ್ನ ಕೈಯಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಹಂಗೆ ಮರ್ತೋಗ್ತೀನಿ. ಇವಾಗ ನಾನು ನನ್ನ ಗಿಡಗಳು ನೋಡಿಸ್ತೀನಿ ಬನ್ನಿ. ನಿನ್ನೆ ನೋಡ್ಸೋಣ ಅಂದ್ಕೊಂಡು ನೋಡ್ಸೋಕ್ಕಾಗಿಲ್ಲ. ಆಮೇಲೆ ಹೋಗಿದ್ದಾಗ ನೀರೆಲ್ಲ ಅಟ್ಬಿಟ್ಟು ಬಂದೆ. ಇವತ್ತು ಅಟ್ಟಬೇಕು. ನಾನು ಯಾವಾಗೂ 3:30 ಆ ಟೈಮಲ್ಲಿ ಅಟ್ತೀನಿ. ಮತ್ತು ಸಾಯಂಕಾಲದ ಹೊತ್ತೆಲ್ಲ ಹೋಗೋಕ್ಕಾಗಲ್ಲ. ಇನ್ನು ಸ್ವಲ್ಪ ಕೆಲಸ ಇದೆ, ಪಾತ್ರೆ ತೊಳೆಯೋ ಕೆಲಸ ಇದೆ. ಅದಕ್ಕೆ ಮತ್ತು ಅಡುಗೆ ಕೂಡ ಮಾಡೋ ಕೆಲಸ ಇದೆ. ಮತ್ತು ಹೋಗೋಕ್ಕಾಗಲ್ಲ. ಮೋಕ್ಷಿತ ಇವಾಗ ನಿದ್ದೆ ಮಾಡ್ತಿದ್ದಾಳೆ. ಈ ಟೈಮಲ್ಲಿ ಹೋಗಿ ಬಂದ್ಬಿಡೋಣ. ನಿಮಗೂ ಯಾವ ಥರ ಪ್ಲ್ಯಾಂಟ್ಸ್ ಗ್ರೋ ಆಗಿದೆ ಅಂತ ನಿಮ್ಗೆ ನೋಡಿಸ್ತೀನಿ ಬನ್ನಿ. ಕರ್ಕೊಂಬಂದು ಮೇಲೆಗೆ ಹೆಂಗೆ ಆಟಾಡ್ತಿದ್ದಾಳೆ ನೋಡಿ ನಿಮ್ಮೆ. ಆಟ ಇದೆ ಅನ್ಕೊಂತಿದ್ದೀನಿ. ಇದರಲ್ಲಿ ಮಿಮ್ಮಿ ಸೈಡ್ ಅಯ್ಯ, ಇದರಲ್ಲಿ ಇದು ಬದನೆಕಾಯಿದು ಸೀಡ್ಸ್ ಹಾಕಿದ್ದೀನಿ. ಇನ್ನು ಮೊಳಕೆಗ್ಲಿ ಯಾವ ಬಂದಿದೆ, ಇದು ಬದನೆಕಾಯ್ದ ಇಲ್ಲ ಗೊತ್ತಿಲ್ಲ. 3 ಸೀಡ್ಸ್ ಹಾಕಿ, ತುಂಬ ಸೀಡ್ಸ್ ಹಾಕಿದೆ ಬದನೆಕಾಯ್ದು. 3 ಬಂದಿದೆ ಮೊಳಕೆ, ಇನ್ನು ಬರುತ್ತೆ ಅನಿಸುತ್ತೆ. ನೆಕ್ಸ್ಟ್ ಇಲ್ಲಿ ಚಾಮಂತಿದು ಇದನ್ನು ಬಂದಿದೆ, ಅಂಟ್ಕೊಂಡಿದೆ. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ. ಇದೆಲ್ಲ ಒಣಗಿ ಇಲ್ಲಿ ಪಕ್ಕದಲ್ಲಿ ಚಿಗುರು ಬಂದಿದೆ, ಮತ್ತು ಮೊಗ್ಗು ಕೂಡ ಬಂದಿದೆ. ಇದು ಮೇಲೆ ಕೆಳಗಡೆ ಇಕ್ಕೊಬೇಕು. ಆದರೆ ಬಿಸಿಲಿಗೆ ಸ್ವಲ್ಪ ಚೆನ್ನಾಗಿ ಗ್ರೋ ಆದಮೇಲೆ ಕೆಳಗಡೆ ಇಕ್ಕೋಣ ಅಂತ ಇಲ್ಲೇ ಇಟ್ಟಿದ್ದೀನಿ, ಚೆನ್ನಾಗಿ ಅಂಟ್ಕೊಂಡ್ಲಿ ಅಂತ. ನೆಕ್ಸ್ಟ್ ಇಲ್ಲಿ ಸೊಪ್ಪು ಹಾಕಿದ್ದೀನಿ ನೋಡಿ, ರೆಡ್ ಕಲರ್ ದಂಟೆ ಸೊಪ್ಪು ಕಾಣಿಸ್ತಿದೆ ಅಲ್ವಾ. ಇಷ್ಟು ಗ್ರೋ ಆಗಿದೆ, ಚೆನ್ನಾಗಿ ಗ್ರೋ ಆಗಿದೆ. ನೆಕ್ಸ್ಟ್ ಇದೊಂದು ಚಾಮಂತಿ, ಇದು ಪಿಂಕ್ ಅನಿಸುತ್ತೆ. ಅದು ಪಿಂಕು ಇದು ಗೊತ್ತಿಲ್ಲ, ಫ್ಲವರ್ಸ್ ಇಲ್ಲ ಅದಕ್ಕೆ. ಇದು ತುಳಸಿ ಗಿಡ ಮೇಲೇ ಇಕ್ಕಿದ್ದೀನಿ. ಕೆಳಗಡೆ ಚೆನ್ನಾಗಿ ಅಂಟದ್ಮೇಲೆ ಎತ್ಕೊಂಡೋಗಿ ಇಕ್ಕೋಣ ಅಂತ, ಬಿಸಿಲು ಬೀಳಲ್ವಲ್ಲ ನಮ್ಮ ಕಾಂಪೌಂಡಲ್ಲಿ, ಅದಕ್ಕೆ. ನೆಕ್ಸ್ಟ್ ಇದು ಸ್ಪ್ರಿಂಗ್ ಆನಿಯನ್ಸ್, ಇದು ಆನಿಯನ್ ಇಕ್ಕಿದ್ದೀನಿ. ಸ್ವಲ್ಪ ಮೊಳಕೆ ಬಂದಿದ್ದು ಇಕ್ಕಿದ್ದೆ, ಇವಾಗ ಇಷ್ಟು ಗ್ರೋ ಆಗಿದೆ. ಮತ್ತು ಆಮ್ಲೆಟ್ಗೆಲ್ಲ ಯೂಸ್ ಆಗುತ್ತೆ ಅಲ್ಲಿ, ಫ್ರೈಡ್ ರೈಸ್ಗೆ ಅಂತ ಹಿಂಗಿಕ್ಕಿ ಸ್ಪ್ರಿಂಗ್ ಆನಿಯನ್ಸ್ ಮಾಡ್ಕೊಂಡಿದ್ದೀನಿ ನಾನೇ. ಇದು ಬಂದು ಬೀನ್ಸ್ ಸೀಡ್ಸು. ನಾನು ಸೀಡ್ಸ್ ತೊಗೊಂಡಿದ್ದೆ ಅಂತ ಒಂದು ವೀಡಿಯೋಲಿ ನೋಡ್ಸೋದಲ್ವ, ಆ ಸೀಡ್ಸ್ ಸಿಕ್ಕಿದ್ದಕ್ಕೆ ಬಂದಿರೋದು ಬೀನ್ಸು. ಚೆನ್ನಾಗಿ ಗ್ರೋ ಆಗ್ತಿದೆ.
ಇದೊಂದು ಚಾಮಂತಿನೇ ಇದು ಕೂಡ. ಇದರಲ್ಲಿ ಬಂದಿದ್ದರಿಂದ ಸ್ವಲ್ಪ ತೆಗೆದು ಇದರಲ್ಲಿ ಇಕ್ಕಿದ್ದೀನಿ. ಇದು ಚೆನ್ನಾಗಿ ಬಂದಿದೆ ನೋಡಿ, ಮೊಳಕೆ ಕೂಡ ಬಂದಿದೆ ಅಲ್ಲಿ. ಇದು ಬಂದು ಮೆಣಸಿನಕಾಯಿ. ಇದನ್ನು ಮೆಣಸಿನಕಾಯಿ. ಇದನ್ನ ಚಿಕ್ಕದೊಂದಿದೆ, ದೊಡ್ಡದೊಂದಿದೆ ಬಜ್ಜಿ ಮೆಣಸಿನ್ಕಾಯಿ. ನಮ್ಮ ಅಕ್ಕವ್ರ ಮನೆ ಹತ್ರ ಮೊಳಕೆ ತೊಗೊಂಬಂದು ಇಕ್ಕಿದ್ದು. ಇದನ್ನು ಚೆನ್ನಾಗಿ ಬಂದಿದೆ. ಇದು ಪುದೀನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ನಾನು ತೊಗೊಂಬಂದಿದ್ದು ಪುದೀನದ್ರಲ್ಲಿ ಬೇರಿತ್ತು ಅಂತ ಹೇಳ್ಬಿಟ್ಟು ಇಕ್ಕಿದೆ. ಇದರಲ್ಲಿ ಟಬ್ಬಲ್ಲಿ ಹಾಕಿ ಬೆರಿ ಮಣ್ಣು ಹಾಕಿ ಚೆನ್ನಾಗಿ ಗ್ರೋ ಆಗಿದೆ ನೋಡಿ. ನಮ್ಮ ಬಿರಿಯಾನಿಗೆ ತೊಗೊಂಡು ಬರೋ ಅಷ್ಟೇ ಇಲ್ಲ ಇನ್ನು ಪುದೀನ. ನೆಕ್ಸ್ಟ್ ಇದೊಂದು ಇಕ್ಕಿದ್ದೀನಿ. ಇದ್ರಲ್ಲಿ ಸ್ವಲ್ಪ ಸೀಡ್ಸ್ ಸಿಕ್ಕಿದೆ. ನಾನು ಯಾವ್ದು ಬಂದಿದೆ ನಂಗೆ ಗೊತ್ತಾಗ್ತಿಲ್ಲ ಇನ್ನು. ಇಲ್ಲೊಂದಿದೆ, ಇದು ಸೋರೆಕಾಯಿ ಇಕ್ಕಿದ್ದು. ಇದೇನು ಮೊಳಕೆ ಅಂತ ನನಗೂ ಗೊತ್ತಿಲ್ಲ. ಬೆಂಡೆಕಾಯಿ ಇದು ಕೂಡ ಇಕ್ಕಿದ್ದೆ. ಇಲ್ಲೊಂದು ಸೀಡ್ ಇದೆ, ಇಲ್ಲೊಂದು ಗ್ರೋ ಆಗ್ತಿದೆ ನೋಡಿ. ನನಗೆ ಯಾವುದೇ ಏನೇನು ಬರ್ತಿದೆ ಅಂತ ನಂಗೆ ಇನ್ನೂ ಐಡಿಯಾ ಇಲ್ಲ ದೊಡ್ಡದಾಗೋವರೆಗೂ. ಇದೇನು ಸೀಡ್ ಅಂತ ಗೊತ್ತಿಲ್ಲ. ಇಲ್ಲೊಂದು ಟೊಮೊಟೊ ಬಂದಿದೆ. ಇಷ್ಟು ನನ್ನ ಗಿಡಗಳು. ಮಿಮ್ಮಿ ನೋಡಿ ಅಲ್ವಾ ನನ್ನ ಗಿಡಗಳು. ಇನ್ನೂ ಇಕ್ಬೇಕನ್ನೋ ಐಡಿಯಾ ಇದೆ, ಆದರೆ ಪಾಟ್ಸ್ ಇಲ್ಲ. ಮತ್ತು ಬಿಂದಿಗೆ ಹಳೆಯದು ಬಕೆಟೆಲ್ಲ ಇದೆ, ಅದರಲ್ಲಿ ಸೆಟ್ ಮಾಡಬೇಕು. ಮಣ್ಣು ಇದಿಲ್ಲ ನಮಗೆ, ಗೊಬ್ಬರ ಇಲ್ಲ. ಅದರಿಂದ ಏನು ಇಕ್ಕಿದ್ದೀನಿ. ಗೊಬ್ಬರ ತೊಗೊಂಬಂದು ಆಮೇಲೆ ಇಕ್ತೀನಿ ಗಿಡಗಳೆಲ್ಲ. ನೋಡೋದಲ್ವಾ, ಈ ವಿಡಿಯೋ ಇಷ್ಟ ಆಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.